ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡಲಿರೋದು ಭಾರತದ ಒಂದು ಅತ್ಯಂತ ಮಹತ್ವದ ರಕ್ಷಣಾ ವ್ಯವಸ್ಥೆಯ ಬಗ್ಗೆ. DRDO ಅಭಿವೃದ್ಧಿಪಡಿಸಿರೋ QRSAM ಅಂದರೆ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್. ಇದು ಕೇವಲ ಒಂದು ಕ್ಷಿಪಣಿ ಅಲ್ಲ ಸ್ನೇಹಿತರೆ, ಇದೊಂದು ಸಂಪೂರ್ಣ ಯುದ್ಧ ಪರಿಸರ ವ್ಯವಸ್ಥೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಭಾರತದ ವಾಯು ರಕ್ಷಣೆ ಎಷ್ಟು ಬಲಿಷ್ಠವಾಗಿದೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಸೀಡ್ ಅಂದ್ರೇನು ಮೊದಲು ಅರ್ಥ ಮಾಡಿಕೊಳ್ಳೋಣ. ಯಾವುದೇ ಆಧುನಿಕ ಯುದ್ಧ ಶುರುವಾದರೆ ಶತ್ರು ದೇಶ ಮೊದಲು ಏನು ಮಾಡುತ್ತೆ ಗೊತ್ತಾ? ನೇರ ದಾಳಿ ಮಾಡೋದಿಲ್ಲ. ಬದಲಿಗೆ ಮೊದಲು ನಮ್ಮ ವಾಯು ರಕ್ಷಣಾ ವ್ಯವಸ್ಥೆಯನ್ನೇ ನಾಶ ಮಾಡಲು ಪ್ರಯತ್ನಿಸುತ್ತೆ. ಇದನ್ನೇ ಕರೆಯೋದು ಸೀಡ್, ಸಪ್ರೆಷನ್ ಆಫ್ ಎನಿಮಿ ಏರ್ ಡಿಫೆನ್ಸಸ್. ಅಂದರೆ ಶತ್ರು ಮೊದಲು ನಮ್ಮ ರೆಡಾರ್ಗಳನ್ನು ನಾಶ ಮಾಡ್ತಾನೆ, ಕಮಾಂಡ್ ಸೆಂಟರ್ ಮೇಲೆ ದಾಳಿ ಮಾಡ್ತಾನೆ, ಮಿಸೈಲ್ ಲಾಂಚರ್ಗಳನ್ನು ಡೆಸ್ಟ್ರಾಯ್ ಮಾಡ್ತಾನೆ. ಇದಾದ ಮೇಲೆ ನಮ್ಮ ಆಕಾಶದ ರಕ್ಷಣೆ ಕುರುಡಾಗಿ ಬಿಡುತ್ತೆ. ಆಮೇಲೆ ಅವನ ಯುದ್ಧ ವಿಮಾನಗಳು ಸುಲಭವಾಗಿ ಒಳನುಗ್ಗಬಹುದು. ಆದರೆ QRSAM ಅನ್ನೋ ವಿನ್ಯಾಸ ಮಾಡಿರೋದೇ ಈ ಸೀಡ್ ದಾಳಿಯನ್ನು ವಿಫಲಗೊಳಿಸಲು. QRSAM ಹೇಗೆ ಕೆಲಸ ಮಾಡುತ್ತೆ ಸ್ನೇಹಿತರೆ? ಸಾಂಪ್ರದಾಯಿಕ ಏರ್ ಡಿಫೆನ್ಸ್ ವ್ಯವಸ್ಥೆಗಳಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಎಲ್ಲ ಲಾಂಚರ್, ರೆಡಾರ್, ಕಮಾಂಡ್ ಸಿಸ್ಟಮ್ ಒಂದೇ ಕಡೆ ಇರ್ತಾವೆ. ಶತ್ರು ಒಂದೇ ದಾಳಿಯಲ್ಲಿ ಇಡೀ ವ್ಯವಸ್ಥೆಯನ್ನು ಹೊಡೆದು ಹಾಕಬಹುದು. QRSAM ಇದನ್ನು ಸಂಪೂರ್ಣ ಬದಲಾಯಿಸಿದೆ. ಇಲ್ಲಿ ಪ್ರತಿ ಫೈರಿಂಗ್ ಯೂನಿಟ್ ಒಂದು ಸ್ವತಂತ್ರ ಯುದ್ಧ ಘಟಕ. ಅದಕ್ಕೆ ತನ್ನದೇ ಆದ ರೆಡಾರ್ ಇದೆ, ತನ್ನದೇ ಆದ ಎಂಗೇಜ್ಮೆಂಟ್ ಲಾಜಿಕ್ ಇದೆ, ತನ್ನದೇ ಆದ ಕಮ್ಯುನಿಕೇಷನ್ ಸಿಸ್ಟಮ್ ಇದೆ ಮತ್ತು ತನ್ನದೇ ಆದ ಮಿಸೈಲ್ಸ್ಗಳು ಇವೆ. ಒಂದು ಘಟಕ ನಾಶವಾದರೂ ಉಳಿದ ಘಟಕಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತೆ. ಇಡೀ ವ್ಯವಸ್ಥೆ ಕುಸಿಯೋದಿಲ್ಲ. ಇದೇ ಇದರ ಶಕ್ತಿ. ಮಿಸೈಲ್ ಲಾಂಚರ್ಗಳ ವಿತರಣೆ, ಡಿಸ್ಪರ್ಷನ್ ಸ್ಟ್ರಾಟಜಿ. ಇನ್ನೊಂದು ಅದ್ಭುತ ವಿಷಯ ಏನೆಂದರೆ QRSAMನ ಮಿಸೈಲ್ ಲಾಂಚ್ ವೆಹಿಕಲ್ಸ್ ಒಂದೇ ಕಡೆ ನಿಲ್ಲೋದಿಲ್ಲ. ಸೆಕ್ಯೂರ್ ಆಪ್ಟಿಕಲ್ ಫೈಬರ್ ಲಿಂಕ್ಸ್ ಮತ್ತು ಶಾರ್ಟ್ ರೇಂಜ್ ಕಮ್ಯುನಿಕೇಷನ್ ರಿಲೇಸ್ ಬಳಸಿಕೊಂಡು ಈ ಲಾಂಚರ್ಗಳು ಯುದ್ಧ ಭೂಮಿಯ ವಿವಿಧ ಸ್ಥಳಗಳಲ್ಲಿ ಹರಡಿಕೊಂಡಿರ್ತವೆ. ಆದರೂ ಒಟ್ಟಿಗೆ ಸಿಂಕ್ರನೈಸ್ಡ್ ಆಗಿ ಕೆಲಸ ಮಾಡ್ತಾವೆ. ಶತ್ರುವಿಗೆ ಏನಾಗುತ್ತೆ ಗೊತ್ತಾ? ಅವನು ಒಂದೇ ಸ್ಥಳದ ಮೇಲೆ ದಾಳಿ ಮಾಡಿ ಇಡೀ ವ್ಯವಸ್ಥೆಯನ್ನು ನಾಶ ಮಾಡಲು ಸಾಧ್ಯ ಆಗೋದಿಲ್ಲ. ಅವನಿಗೆ ಹಲವಾರು ಸ್ಥಳಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಬೇಕಾಗುತ್ತೆ. ಇದು ಅವನ ರಿಸೋರ್ಸನ್ನು ದುರ್ಬಲಗೊಳಿಸುತ್ತದೆ. ಕೋಪರೇಟಿವ್ ಎಂಗೇಜ್ಮೆಂಟ್ ನೆಟ್ವರ್ಕ್ ಅಂದರೆ ಏನು? ಇದು ತುಂಬ ಮುಖ್ಯ ಅಂಶ. ಸ್ವಲ್ಪ ಗಮನಿಸಿ. QRSAMನ ಎಲ್ಲ ಫೈರಿಂಗ್ ಯೂನಿಟ್ಸ್ಗಳು ಒಂದು ಹೈ ರಿಲಯಬಿಲಿಟಿ ಡಿಫೆನ್ಸ್ ಕಮ್ಯುನಿಕೇಷನ್ ಗ್ರಿಡ್ನ ಮೂಲಕ ಪರಸ್ಪರ ಸಂಪರ್ಕದಲ್ಲಿ ಇರ್ತವೆ. ಒಂದು ಉದಾಹರಣೆ ತಗೊಳ್ಳಿ. ಘಟಕ ಎನಲ್ಲಿ ರೆಡಾರ್ ನಾಶ ಆಯಿತು ಅಂತ ಇಟ್ಕೊಳ್ಳಿ. ಆದರೆ ಘಟಕ ಎನಲ್ಲಿ ಮಿಸೈಲ್ಸ್ಗಳು ಇನ್ನೂ ಇವೆ. ಆಗ ಪಕ್ಕದ ಘಟಕ ಬಿನಲ್ಲಿ ತನ್ನ ರೆಡಾರ್ ಮೂಲಕ ಟಾರ್ಗೆಟಿಂಗ್ ಡೇಟಾ ಕಳಿಸಿ ಘಟಕ ಎನಲ್ಲಿನ ಮಿಸೈಲ್ಗಳನ್ನು ಫೈರ್ ಮಾಡಿಸಬಹುದು. ಅಂದರೆ ಒಂದು ಘಟಕ ಡ್ಯಾಮೇಜ್ ಆದರೂ ಅದರ ಶಸ್ತ್ರಾಸ್ತ್ರಗಳು ವ್ಯರ್ಥ ಆಗೋದಿಲ್ಲ. ಬೇರೆ ಘಟಕ ಅದರ ಕಣ್ಣಾಗಿ ಕಾರ್ಯನಿರ್ವಹಿಸುತ್ತೆ. ಇದನ್ನು ಕೋಪರೇಟಿವ್ ಎಂಗೇಜ್ಮೆಂಟ್ ಅನ್ನೋದು. IACCS ಜೊತೆ ಇಂಟಿಗ್ರೇಷನ್ ಭಾರತದ ಆಕಾಶ ರಕ್ಷಣೆಯ ದೊಡ್ಡ ಚಿತ್ರ. ಇದು ಮತ್ತು ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. QRSAM ಅನ್ನು ಇಂಡಿಯನ್ ಏರ್ಫೋರ್ಸ್ನ IACCS ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಜೊತೆ ಸಂಪರ್ಕ ಮಾಡಲಾಗಿದೆ. ಇದು ಭಾರತದ ಸಂಪೂರ್ಣ ವಾಯು ರಕ್ಷಣಾ ಜಾಲವಾಗಿದೆ. ಇದರ ಅರ್ಥ ಏನೆಂದರೆ QRSAM ಘಟಕಕ್ಕೆ ತನ್ನ ಸ್ಥಳೀಯ ರೆಡಾರ್ ಕಾಣದ ಟಾರ್ಗೆಟ್ಗಳ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ. ರಾಷ್ಟ್ರೀಯ ಮಟ್ಟದ
ಫ್ಯೂಸ್ಡ್ ಏರ್ ಪಿಕ್ಚರ್ ಸಿಗುತ್ತೆ. ಸ್ಥಳೀಯ ರೆಡಾರ್ಗಳು ಕೆಟ್ಟರು ಹಾಗೂ ಜಾಮಿಂಗ್ ಮಾಡಿದರೂ QRSAM ಕುರುಡಾಗೋದಿಲ್ಲ. ಅದು ಇನ್ನೂ ರಾಷ್ಟ್ರೀಯ ಗ್ರಿಡ್ನ ಭಾಗವಾಗಿ ಕಾರ್ಯನಿರ್ವಹಿಸುತ್ತಾ ಇರಲಿದೆ. ಸೀಡ್ ದಾಳಿಯನ್ನು QRSAM ಹೇಗೆ ಸೋಲಿಸುತ್ತೆ ಸ್ನೇಹಿತರೆ? ಇಲ್ಲಿ ಮುಖ್ಯವಾಗಿ ಒಂದು ವಿಷಯವನ್ನು ನೋಡೋಣ. ಸೀಡ್ ದಾಳಿಯ ಉದ್ದೇಶ ಏನೆಂದರೆ ಒಂದೇ ಬಾರಿ ರೆಡಾರ್, ಕಮಾಂಡ್ ನೋಡ್ ಮತ್ತು ಲಾಂಚರ್ಗಳನ್ನು ಹೊಡೆದು ಇಡೀ ಏರ್ ಡಿಫೆನ್ಸನ್ನು ಪ್ಯಾರಲೈಸ್ ಮಾಡೋದು. ಆದರೆ QRSAM ಶತ್ರುವಿಗೆ ಒಂದೇ ಗುರಿ ಕೊಡೋದಿಲ್ಲ. ಹರಡಿದ ನೋಡ್ಸ್, ನೆಟ್ವರ್ಕ್ಡ್ ರಿಡೆಂಡೆನ್ಸಿ, ಕ್ರಾಸ್ ಸಪೋರ್ಟ್ ಕೇಪಬಿಲಿಟಿ ಇವೆಲ್ಲ ಸೇರಿ ಶತ್ರು ಒಂದು ಸಣ್ಣ ಸ್ಟ್ರೈಕ್ ಪ್ಯಾಕೇಜ್ನಲ್ಲಿ ಇಡೀ ವ್ಯವಸ್ಥೆಯನ್ನು ನಾಶ ಮಾಡಲು ಸಾಧ್ಯವಾಗುವುದಿಲ್ಲ. ಅವನಿಗೆ ಬಹಳ ಹೆಚ್ಚು ರಿಸೋರ್ಸಸ್ಗಳು, ಬಹಳ ಹೆಚ್ಚು ಸಮಯ, ಬಹಳ ಹೆಚ್ಚು ದಾಳಿ ಬೇಕಾಗುತ್ತದೆ. ಇದೇ QRSAMನ ನಿಜವಾದ ಶಕ್ತಿ. ಸ್ನೇಹಿತರೆ, QRSAM ಕೇವಲ ಒಂದು ಮಿಸೈಲ್ ಸಿಸ್ಟಮ್ ಅಲ್ಲ, ಇದು ಭಾರತದ ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ನ ಒಂದು ಜೀವಂತ ಉದಾಹರಣೆ. ಇಲ್ಲಿ ಸರ್ವೈವಬಿಲಿಟಿ ಬರೋದು ಒಂದು ಭಾರಿ ಕೋಟೆ ಕಟ್ಟಿ ಅಲ್ಲ, ಬದಲಿಗೆ ಇಡೀ ನೆಟ್ವರ್ಕನ್ನು ಜೀವಂತವಾಗಿ ಹೊಂದಿಸಿಕೊಂಡು ಮರುರೂಪಿಸಿಕೊಂಡು ಹೋರಾಡೋ ಸಾಮರ್ಥ್ಯದಿಂದ ಭಾರತ ಇಂದು ಆ ದಿಕ್ಕಿನಲ್ಲಿ ಶಕ್ತಿಯುತವಾಗಿ ಮುನ್ನಡೆಯುತ್ತಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. 5, 4, 3, 2, 1, now. Now. 5, 4, 3, 2, 1, now. Now. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.